ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೇಕಬ್ ಫಾಟೋ ಅವರ ಬಗ್ಗೆ ಮಾತಾಡೋದಾದ್ರೆ, ಆನ್ ಟೆಲಿವಿಷನ್ ಅಲ್ಲಿ ನಮ್ಮ ಜೇಕಬ್ ಫಾಟೋ ಅವ್ರನ್ನ ನೋಡಿ ಇವನಂತೂ ಸಿಕ್ಕಾಪಟ್ಟೆ ಭಯಂಕರ ಅಪ್ಪ, ಸಿಕ್ಕಾಪಟ್ಟೆ ಡೇಂಜರಸ್, ಪಬ್ಲಿಕ್ ಅಲ್ಲೂ ಕೂಡ ಇದೇ ರೀತಿ ಇರ್ತಾನೆ ಅಂತ ನೀವೆಲ್ಲರೂ ಕೂಡ ಅನ್ಕೊಂಡಿರ್ಬೋದು. ಬಟ್ ಜೇಕಬ್ ಫಾಟೋ ಅವರು ಪಬ್ಲಿಕ್ ಅಲ್ಲಿ ಒಬ್ಬ ಚಿಕ್ಕ ಮಗು ರೀತಿ ಆಕ್ಟ್ ಮಾಡ್ತಾ ಇರ್ತಾರೆ. ಆ ಕೆಲವೊಂದಷ್ಟು ವಿಡಿಯೋಸ್ಗಳನ್ನ ಹಾಗೆ ಸನ್ನಿವೇಶಗಳನ್ನ ನಾನು ನನ್ನ ಚಾನಲ್ ಅಲ್ಲಿ ಕವರ್ ಮಾಡಿದ್ದೀನಿ. ಅಂಡ್ ಈಗ ಈ ಒಂದು ಫೋಟೋದಲ್ಲಿ ನೋಡ್ತಾ ಇರಬಹುದು, ಒಬ್ರು ಪೇಷಂಟ್ ಜೊತೆ ನಮ್ಮ ಜೇಕಬ್ ಫಾಟೋ ಅವರು ಟೈಮ್ ನ ಸ್ಪೆಂಡ್ ಮಾಡಿದ್ದಾರೆ. ಅಂಡ್ ಆ ಪೇಷಂಟ್ ಕಡೆಯವರು ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ, ಯಾವ ರೀತಿ ಜೇಕಬ್ ಫಾಟೋ ಅವರು ಬಂದ್ರು, ಟೈಮ್ ನ ಸ್ಪೆಂಡ್ ಮಾಡಿದ್ರು, ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡಿದ್ರು, ಕಡೆಗೆ ಫೋಟೋಸ್ ಗಳನ್ನು ಕೂಡ ತೆಗೆಸ್ಕೊಂಡ್ರು ಅಂತ. ಅಂಡ್ ಈ ಎಲ್ಲಾ ಸನ್ನಿವೇಶಗಳ ಆ ಒಂದು ಟ್ವೀಟ್ ನ ನಮ್ಮ ರ್ಯಾಂಡಿ ಓಟನ್ ಅವರು ಕೋಟ್ ಮಾಡಿ, ಇನ್ ದ ಎಂಡ್ ದಿಸ್ ಇಸ್ ವಾಟ್ ಇಟ್ಸ್ ಆಲ್ ಅಬೌಟ್ ಅಂತ ಒಂದು ಟ್ವೀಟ್ ಕೂಡ ಮಾಡಿದ್ದಾರೆ. ಅಂದ್ರೆ ಕಡೆದಾಗಿ ನಮ್ಗೆಲ್ಲರಿಗೂ ಕೂಡ ಉಳಿಯೋದು ಇಂತ ಒಳ್ಳೆ ಕಾರ್ಯಗಳೇ ಅಂತ. ಇದೆಲ್ಲದನ್ನು ಕೂಡ ನಾವು ಮಾಡ್ತಾ ಇರೋದು ಈ ಒಂದು ವಿಚಾರಕ್ಕೇನೆ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಕೂಡ ಜೇಕಬ್ ಫಾಟೋ ಅವರ ಈ ಒಂದು ಒಳ್ಳೆ ಕಾರ್ಯನ ಸಪೋರ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಜೇಕಬ್ ಫಾಟೋ ಅವ್ರನ್ನ ಅಥವಾ ಯಾರೇ ಡಬ್ಲ್ಯೂ ಸೂಪರ್ ಸ್ಟಾರ್ ನ ನೀವು ತಗೊಳ್ಳಿ, ಆನ್ ಟೆಲಿವಿಷನ್ ಅಲ್ಲಿ ಅವರು ಎಷ್ಟು ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ರು ಕೂಡ ಅವರು ಫ್ಯಾನ್ಸ್ ಗಳ ಜೊತೆ ಮಗು ಆಗಿ ಹೋಗ್ಬಿಡ್ತಾರೆ. ಸ್ವಲ್ಪ ಜನ ಇರ್ತಾರೆ, ಅಲ್ಲೂ ಕೂಡ ಅದೇ ರೀತಿ ಇರ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಕೂಡ ಫ್ಯಾನ್ಸ್ ಗಳ ಜೊತೆ ಚಿಕ್ಕ ಮಗುವಾಗಿ ಕಳೆದ್ ಬಿಡ್ತಾರೆ. ಯಾಕಂದ್ರೆ ಇದೇ ಲಾಸ್ಟ್ ಅವರ ಕೈ ಹಿಡಿಯೋದು ಎಂಡಿಂಗಿಗೆ. ಈ ಒಂದು ಒಳ್ಳೆ ವಿಚಾರಕ್ಕೆ ನಾವು ಕೂಡ ನಮ್ಮ ಜೇಕಬ್ ಫಾಟೋ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅಂಡ್ ನಮ್ಮ ರ್ಯಾಂಡಿ ಓಟನ್ ಅವ್ರ ಹತ್ರ ಕೇಳ್ಕೋಬೇಕು, ಬಂದ್ಬಿಡು ಗುರು ಬೇಗ, ನಾವೆಲ್ಲ ಕಾಯ್ತಾ ಇದೀವಿ. ಎಲ್ಲಿ ರಸಲ್ ಮೀನಿಯಾದಲ್ಲಿ ಆ ರೀತಿ ಅಟ್ಯಾಕ್ ಮಾಡಿ ಎಲ್ಲೋದ್ರಿ ನೀವು? ನಿಜವಾಗ್ಲೂ ತುಂಬಾನೇ ವೆಯ್ಟ್ ಮಾಡ್ತಾ ಇದೀವಿ, ಸಮ್ಮರ್ ಸ್ಲಾಮಿಗಾದ್ರೂ ರಿಟರ್ನ್ ಮಾಡಿ ಅಂತ ಕೇಳ್ಕೋಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಡೀಮನ್ ಫಿನ್ ಬ್ಯಾಲರ್ ವರ್ಸಸ್ ಫೀಂಡ್ ಬ್ರೇ ವೈಟ್ ಅವರ ಮ್ಯಾಚ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಒಂದು ಇಂಟರ್ವ್ಯೂಗೆ ಬಂದಿರ್ತಾರೆ. ಅಂಡ್ ಅದರಲ್ಲಿ ಅವರು ರಿವೀಲ್ ಮಾಡ್ತಾರೆ, ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರಂತೆ, ಡೀಮನ್ ಫಿನ್ ಬ್ಯಾಲರ್ ವರ್ಸಸ್ ನಮ್ಮ ಫೀಂಡ್ ಬ್ರೇ ವೈಟ್ ಅವರ ನಡುವೆ. ಬಟ್ ಎಂಡಿಂಗಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಬ್ರೇ ವೈಟ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ಅಂಡ್ ಅದರಿಂದ ಈ ಒಂದು ಡ್ರೀಮ್ ಮ್ಯಾಚ್ ಪೆಂಡಿಂಗ್ ಆಗಿ ಉಳಿಯುತ್ತೆ. ಬಟ್ ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ಒಂದು ಟೈಮ್ ಅಲ್ಲಿ ಸಿಸ್ಟರ್ ಅಬಿಗೇಲ್ ವರ್ಸಸ್ ನಮ್ಮ ಡೀಮನ್ ಫಿನ್ ಬ್ಯಾಲರ್ ಅವರ ನಡುವೆ ಮ್ಯಾಚ್ ನ ಪ್ಲಾನ್ ಮಾಡಿರ್ತಾರೆ TLC ಲಿ. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಬ್ರೇ ವೈಟ್ ಅವರಿಗೆ ಯಾಕೋ ಆರೋಗ್ಯ ಸಮಸ್ಯೆ ಕಾಣುತ್ತೆ. ಅಂಡ್ ಅದರಿಂದ ಬ್ರೇ ವೈಟ್ ಅವರು ಆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಆಗ ಏಜ್ ಸ್ಟೈಲ್ ಆಗಿ ಡೀಮನ್ ಫಿನ್ ಬ್ಯಾಲರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಕಡೆ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ಶೋ ಇಂದ ಹೊರಗಡೆ ಉಳಿತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಕರ್ಟ್ ಆಂಗಲ್ ಅವರು ರೋಮನ್ ರೈನ್ಸ್ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅನ್ಕೋತೀನಿ ಆ ಒಂದು ಟೈಮು. ನಿಜವಾಗ್ಲೂ ಫೀಂಡ್ ಬ್ರೇ ವೈಟ್ ವರ್ಸಸ್ ಡೀಮನ್ ಫಿನ್ ಬ್ಯಾಲರ್ ಅವರ ಮ್ಯಾಚ್ ಏನಾದ್ರೂ ಆಗಿದ್ರೆ ತುಂಬಾ ಜನರ ಒಂದು ಡ್ರೀಮ್ ಮ್ಯಾಚ್ ಅಂತೂ ಕಂಪ್ಲೀಟ್ ಆಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದು ಇವತ್ತಿಗೆ 80 ದಿನ ಕಂಪ್ಲೀಟ್ ಆಗಿದೆ. ಅಂಡ್ ಈ 80 ದಿನದಲ್ಲಿ ರೋಮನ್ ರೈನ್ಸ್ ಅವರು 2 ಬಾರಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದ್ದಾರೆ. ಸೊ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೇನು ಯಾವ ರೀತಿ ಫೀಲ್ ಆಗ್ತಾ ಇದೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ರೋಮನ್ ರೈನ್ಸ್ ಅವರು ಫುಲ್ ಟೈಮರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಆ ಮಧ್ಯದಲ್ಲಿ 2 ಮಂಡೇ ನೈಟ್ ರಾಲಿ ಅವರು ಬರಲಿಲ್ಲ, ಅದನ್ನ ಬಿಟ್ರೆ ಎಲ್ಲಾ ಶೋಗಳಿಗೂ ಕೂಡ ಬಂದು ರೋಮನ್ ರೈನ್ಸ್ ಅವರು ತನ್ನ 100% ನೀಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಈ 80 ದಿನದಲ್ಲಿ ಇನ್ನೊಂದೆರಡು ಬಾರಿ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದಿದ್ರೆ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಇನ್ನ ಸಮ್ಮರ್ ಸ್ಲಾಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ CM ಪಂಕ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ. ಬಟ್ ಫ್ಯಾನ್ಸ್ ಗಳು ಈ 2 ಮ್ಯಾಚ್ ಗಳ ಮೇಲೂ ಕೂಡ ಬ್ಯಾಕ್ಲಾಶ್ ನ ಆಗ್ತಾ ಇದ್ದಾರೆ. ಈ 2 ಮ್ಯಾಚ್ ನ ಮೇಲಿಗಿಂತ ಈ 2 ಮ್ಯಾಚ್ ನ ಬಿಲ್ಡ್ ಮೇಲೆ ಬ್ಯಾಕ್ಲಾಶ್ ನ ಆಗ್ತಾ ಇದ್ದಾರೆ. ಯಾಕಂದ್ರೆ ಈ 2 ಮ್ಯಾಚ್ ಅಲ್ಲೂ ಕೂಡ ಡೈರೆಕ್ಟ್ ಆಗಿ ಆಪರ್ಚುನಿಟಿನ ಕೊಟ್ಬಿಡ್ತಾರೆ. ಈ ಕಡೆ ಸೆತ್ ರಾಲಿನ್ಸ್ ಅವರು ಬಂದು ಕೇಳ್ತಾರೆ, ರೋಮನ್ ರೈನ್ಸ್ ಅವರು ಕೂಡ ಆಪರ್ಚುನಿಟಿನ ಕೊಡ್ತಾರೆ. ಅಂಡ್ ಆ ಕಡೆ ಕೋಡಿ ರೋಡ್ಸ್ ಅವರು ಬಂದು ಕೇಳಿದಾಗ CM ಪಂಕ್ ಅವರು ಕೂಡ ಆಪರ್ಚುನಿಟಿನ ಕೊಡ್ತಾರೆ. ಆ ಒಂದು ಅರ್ನ್ ಅನ್ನೋ ಒಂದು ಫ್ಯಾಕ್ಟರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಹಿಂದೆ ನಮಗೆ ನಂಬರ್ 1 ಕಂಟೆಂಡರ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು, ಟೂರ್ನಮೆಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಆ ಒಂದು ಅರ್ನ್, ನಾನು ಗೆದ್ದು ಬಂದಿದ್ದೀನಿ ಕಣೋ ನಿನ್ ಮೇಲೆ ಅನ್ನೋ ಒಂದು ಫ್ಯಾಕ್ಟರ್ ಕಾಣಿಸ್ತಾ ಇಲ್ಲ. ಬಂದ್ರು ನಾಸ್ಟಾಲಜಿನ ಫೀಲ್ ಮಾಡೋದಕ್ಕೆ ಈ 2 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದನ್ನೇ ನಮ್ಮ ಎಲಿನೈಟ್ ಅವರು ಮಂಡೇ ನೈಟ್ ರೋ ಪ್ರೋಮೋದಲ್ಲೂ ಕೂಡ ಹೇಳಿದ್ದು. ಅಂಡ್ ಈಗ ಫ್ಯಾನ್ಸ್ ಗಳು ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ನ ಮಾಡ್ತಾ ಇದ್ದಾರೆ. ಈಗ ನೋಡ್ಬೇಕು ಈ 2 ಮ್ಯಾಚಸ್ ಗಳ ಬಿಲ್ಡ್ ನ ಡಬ್ಲ್ಯೂ ಅವರು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ನನಗೇನೋ ಡೌಟ್ ಇಲ್ಲ, ರೋಮನ್ ರೈನ್ಸ್ ಹಾಗೆ ಸೆತ್ ರಾಲಿನ್ಸ್ ಅವರ ಈ ಮ್ಯಾಚ್ ನ ಬಿಲ್ಡ್ ಅದ್ಭುತವಾಗಿರುತ್ತೆ ಅಂತ ಫೀಲ್ ಕೊಡ್ತಾ ಇದೆ. ಬಟ್ ಆ ಕಡೆ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಬಿಲ್ಡ್ ಸಿಕ್ಕಾಪಟ್ಟೆ ಲವೇಬಲ್ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನಾನು ಪಾಸಿಟಿವ್ ಆಗಿ ಹೇಳ್ತಾ ಇಲ್ಲ, ನೆಗೆಟಿವ್ ಆಗಿ ಹೇಳ್ತಾ ಇರೋದು. CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಆ ಒಂದು ಮ್ಯಾಚ್ ನ ಫ್ಯೂಡ್, ನಾನ್ ನಮ್ಮ ಫ್ಯಾಮಿಲಿ ಜೊತೆ ಇದ್ದೆ, ನಾನು ನಿನ್ನ ತುಂಬಾ ಇಷ್ಟ ಪಡ್ತಾ ಇದ್ದೆ, ಹಾಗೆ ಈಗ ಈ ರೀತಿ ಪ್ರೀತಿಯಲ್ಲೇ ಎಂಡ್ ಆಗುತ್ತೆ ಅಂತ ಅನಿಸ್ತಾ ಇದೆ. ನೋಡ್ಬೇಕು ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಯಾಕಂದ್ರೆ ಇಲ್ಲಿ CM ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಕ್ಯಾರೆಕ್ಟರ್ ಸೇಮ್ ಫೀಲ್ ಕೊಡ್ತಾ ಇದೆ. ಈ ಕಡೆ CM ಪಂಕ್ ಅವರು ಕೂಡ ಫ್ಯಾನ್ಸ್ ಗಳ ಬಗ್ಗೆ ಒಳ್ಳೆದಾಗಿ
ಮಾತಾಡ್ತಾರೆ. ಕೋಡಿ ರೋಡ್ಸ್ ಅವರ ಬಯಲು ಕೂಡ ಅವರು ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ಈ ಕಡೆ ಕೋಡಿ ರೋಡ್ಸ್ ಕೆಟ್ಟ ಮಾತನ್ನ ಯಪ್ಪ ಸಾಧ್ಯನೇ ಇಲ್ಲ, ಆ ರೀತಿ ಇದ್ದಾರೆ. ಸೊ ಲವ್ ನಾನು ನಿನ್ನ ಇಷ್ಟಪಡ್ತೀನಿ, ನೀನು ನನ್ನ ಇಷ್ಟಪಡ್ತೀಯ, ನಾವಿಬ್ರು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಆಡೋಣ ತಗೋ ಅಂತ ಬರೋಂತಹ ಚಾನ್ಸಸ್ ಇದೆ. ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ನ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ಲಿ ಅಂತ ಕೇಳ್ಕೊತೀನಿ. ನೋಡೋಣ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಈ ಒಂದು ಫೋಟೋನ ನಾನು ನೋಡಿದೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಕಂಪನಿನ ಬಿಟ್ಟು ಹೋಗಿ ಮತ್ತೊಮ್ಮೆ ಬಂದವರು ಅಂಡ್ ಅವರು ಮಲ್ಟಿಪಲ್ ಡಬ್ಲ್ಯೂ ಚಾಂಪಿಯನ್ ಆಗ್ತಾರೆ ಅಂಡ್ ಟ್ರಿಪಲ್ ಎಚ್ ಅವರ ಫೇವರೇಟ್ ಬಾಯ್ ಆಗ್ತಾರೆ. ಅದರಲ್ಲೂ ಕೂಡ ಒಂದು ನೆನ್ಪಿಟ್ಕೊಳ್ಳಿ, ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಕೋಡಿ ರೋಡ್ಸ್ ಅವರು ತುಂಬಾ ವ್ಯಂಗ್ಯವಾಗಿ ಮಾತಾಡಿದ್ರು. ಅದಾದ್ಮೇಲೆ ಸಿಎಂ ಪಂಕ್ ಅವರು ಕೂಡ ಡಬ್ಲ್ಯೂ ನ ಬಿಟ್ಟು ಹೋಗ್ತಾರೆ. ಡಬ್ಲ್ಯೂ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಸಿಎಂ ಪಂಕ್ ಅವರು ಟ್ರಿಪಲ್ ಎಚ್ ಅವರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡ್ತಾರೆ. ಬಟ್ ಅವರು ಮತ್ತೊಮ್ಮೆ ರಿಟರ್ನ್ ಆದ ಕೂಡಲೇ ಮಲ್ಟಿಪಲ್ ಟೈಮ್ ಚಾಂಪಿಯನ್ ಆಗ್ತಾರೆ. ಬಟ್ ಈ ಕಡೆ ರ್ಯಾಂಡಿ ಆರ್ಟನ್ ಇಷ್ಟು ವರ್ಷ ಡಬ್ಲ್ಯೂ ಕಂಪನಿಯಲ್ಲಿ ಲಾಯಲ್ ಆಗಿ ಇದ್ದವರು, ಟ್ರಿಪಲ್ ಎಚ್ ಅವ್ರಿಗೂ ಕೂಡ ಮರ್ಯಾದೆನ ಕೊಟ್ಟವರು, ಅವರು ಇನ್ನೂ ಕೂಡ 6 ವರ್ಷ ಆದ್ರೂ ಒಂದು ಬಾರಿನೂ ಕೂಡ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ. ಅಂಡ್ ನಿಜ ಹೇಳ್ಬೇಕು ಅಂದ್ರೆ ಟ್ರಿಪಲ್ ಎಚ್ ಅವರು ರ್ಯಾಂಡಿ ಆರ್ಟನ್ ಅವರ ಮೇಲೆ ಟ್ರಸ್ಟ್ ಮಾಡ್ತಾರೆ ಅಂತಾನೆ ಅನ್ನಿಸ್ತಾ ಇಲ್ಲ. ರ್ಯಾಂಡಿ ಆರ್ಟನ್, ಸಿಎಂ ಪಂಕ್, ಕೋಡಿ ರೋಡ್ಸ್ ಇವರೆಲ್ಲರೂ ಕೂಡ ಸೇಮ್ ಕಾಲಘಟ್ಟದವರು ಗುರು. ಏನ್ ನಮ್ಮ ರ್ಯಾಂಡಿ ಆರ್ಟನ್ ಒಂದ್ 2-3 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ, ಆದ್ರೂ ಯಾಕೆ ನಮ್ಮ ಟ್ರಿಪಲ್ ಎಚ್ ಅವರಿಗೆ ರ್ಯಾಂಡಿ ಆರ್ಟನ್ ಅವರ ಮೇಲೆ ನಂಬಿಕೆ ಬರ್ತಾ ಇಲ್ಲ, ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಥವಾ ನಮ್ಮ ಟ್ರಿಪಲ್ ಎಚ್ ಅವ್ರು ಏನಾದ್ರು ರ್ಯಾಂಡಿ ಆರ್ಟನ್ ಅವರು 15 ಟೈಮ್ ಚಾಂಪಿಯನ್ ಆದ್ರೆ ಅವರ ಚಾಂಪಿಯನ್ಶಿಪ್ ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ತಾರೆ ಅಂತ ಏನಾದ್ರು ಹೊಟ್ಟೆ ಕಿಚ್ಚಿದೆಯಾ ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು ಏನಾಗುತ್ತೆ ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗ ನಮ್ಮ ರ್ಯಾಂಡಿ ಆರ್ಟನ್ ಅವರ ಮೇಲೆ ನಂಬಿಕೆ ಇಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ತಮ್ಮ ಇಂಜುರಿ ಬಗ್ಗೆ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಅವರ ನೀಯಲ್ಲಿ ಒಂದು ಮಸಲ್ ಟ್ವಿಸ್ಟ್ ಆಗಿದೆಯಂತೆ ಅಂಡ್ ಇದರಿಂದ ಅವರು ರಿಕವರಿ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಈಗಾಗಲೇ 1 ತಿಂಗಳು ಆಗಿದೆ ಅವರು ಡಬ್ಲ್ಯೂ ಕಂಪನಿಯಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ನಮ್ಮ ರಿಯಾ ರಿಪ್ಲಿ ಅವರ ಪ್ರಕಾರ ಇನ್ನೂ 1 ತಿಂಗಳ ಮೇಲೆ 1 ವಾರ ಟೈಮ್ ಆಗ್ಬೋದಂತೆ. ಅವ್ರಿಗೂ ಕೂಡ ಇನ್ನೂ ಕನ್ಫರ್ಮ್ ಇಲ್ಲ, ಬಟ್ ಬೇಗ ರಿಕವರಿ ಆಗ್ತೀನಿ ಅಂತ ರಿಯಾ ರಿಪ್ಲಿ ಅವರು ತಿಳಿಸಿದ್ದಾರೆ. ಈ ಕಡೆ ಡಬ್ಲ್ಯೂ ಕಂಪನಿ ಅವರು ಕೂಡ ಸಿಕ್ಕಾಪಟ್ಟೆ ಚಿಂತೆಯಲ್ಲಿ ಇದ್ದಾರೆ. ನಿಜವಾಗ್ಲೂ ರಿಯಾ ರಿಪ್ಲಿ ಅವರು ಬೇಗ ರಿಕವರಿ ಆಗ್ತಾರಾ ಅಂತ, ನಿಜವಾಗ್ಲೂ ಅವರು ಸಮ್ಮರ್ ಸ್ಲಾಮಿಗೆ ಬರ್ತಾರಾ ಅಂತ. ನನ್ನ ಪ್ರಕಾರ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನಮ್ಮ ರಿಯಾ ರಿಪ್ಲಿ ಅವರು ಮಿಸ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ. ಆ ರೀತಿ ಏನಾದ್ರೂ ಆದ್ರೆ ನಿಜವಾಗ್ಲೂ ನೀವು ರಿಯಾ ರಿಪ್ಲಿ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ವೆಕೇಟ್ ಮಾಡಿಸೋದೇ ಒಳ್ಳೇದು. ಯಾಕಂದ್ರೆ ಅವರು ಚಾಂಪಿಯನ್ ಆಗಿ ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ಡಿಫೆಂಡ್ ಮಾಡೋದಕ್ಕೆ ಅರ್ಹರಿಲ್ಲ. ಅಂದ್ರೆ ಅವರ ಕೈಯಿಂದ ಚಾಂಪಿಯನ್ಶಿಪ್ ನ ತಗೊಂಡು ಸಮ್ಮರ್ ಸ್ಲಾಮಿಗೆ ಬೇರೆಯವರ ನಡುವೆ ಕೂಡ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಮಾಡಬಹುದು. ಅದಾದ್ಮೇಲೆ ನಮ್ಮ ರಿಯಾ ರಿಪ್ಲಿ ಅವರು ಬಂದ್ಮೇಲೆ ಮತ್ತೊಮ್ಮೆ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡಬಹುದು. ಈ ರೀತಿನೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ ನ ಮಾಡಬಹುದು. ನೋಡ್ಬೇಕು ಏನ್ ಮಾಡ್ತಾರೆ. ನಮ್ಮ ರಿಯಾ ರಿಪ್ಲಿ ಅವರು ಆದಷ್ಟು ಬೇಗ ರಿಕವರಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಇದ್ರ ಬಗ್ಗೆ ಇನ್ನೂ ಕೂಡ ಅಪ್ಡೇಟ್ ಬಂದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ತೀನಿ. ಸದ್ಯಕ್ಕೆ ಡಬ್ಲ್ಯೂ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಸರ್ನ್ ಆಗಿದಾರಂತೆ ನಮ್ಮ ರಿಯಾ ರಿಪ್ಲಿ ಅವರ ಇಂಜುರಿ ಮೇಲೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಅಲೆಕ್ಸಾ ಬ್ಲಿಸ್ ಅವರ ಬಗ್ಗೆ. ಸ್ಮ್ಯಾಕ್ ಡೌನ್ ನಲ್ಲಿ ನೀವೆಲ್ಲರೂ ಕೂಡ ಗಮನಿಸಿರಬಹುದು, ನಮ್ಮ ಜೇಡ್ ಕಾರ್ಗಿಲ್ ಅವರು ಅಲೆಕ್ಸಾ ಬ್ಲಿಸ್ ಅವರ ಕೈಗೆ ಸ್ಟೀಲ್ ಚೇರ್ ನ ಹಾಕಿ ಹಂಗೆ ನುಲ್ಚಾಕ್ತಾರೆ. ಅದಾದ್ಮೇಲೆ ಕೆಲವೊಂದಷ್ಟು ಫೋಟೋಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ನಿಜವಾಗ್ಲೂ ಡ್ರಾಮಾ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹಿಂದೆನೂ ಕೂಡ ಅವರ ಈ ಒಂದು ಆಂಗಲ್ ಗಳನ್ನ ನಾವು ತುಂಬಾನೇ ನೋಡಿದೀವಿ. ಅದು ಅವರಿಗೆ ಜೆನೆಟಿಕ್ ಆಗಿ ಬಂದಿದೆ. ಅವರ ಕೈ ಸಿಕ್ಕಾಪಟ್ಟೆ ಜಾಸ್ತಿ ಟರ್ನ್ ಆಗುತ್ತೆ. ಅದನ್ನ ಡಬ್ಲ್ಯೂ ಅವರು ಇದರಲ್ಲಿ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ. ಆ ಒಂದು ಆಂಗಲ್ ಇಂದ ಆ ಒಂದು ಇಂಜುರಿಯ ಇಂಪ್ಯಾಕ್ಟ್ ಇನ್ನೂ ಕೂಡ ಸೀರಿಯಸ್ ಅಂತ ಅನ್ನಿಸ್ತಾ ಇದೆ. ಬಟ್ ಅಲೆಕ್ಸಾ ಬ್ಲಿಸ್ ಅವರಿಗೆ ಯಾವುದೇ ರೀತಿಯ ಇಂಜುರಿ ಆಗಿಲ್ಲ. ಇದು ಎಲ್ಲವೂ ಕೂಡ ಸ್ಟೋರಿ ಲೈನ್ ನ ಭಾಗ ಅಷ್ಟೇ. ಅಲೆಕ್ಸಾ ಬ್ಲಿಸ್ ಅವರ ಕೈ ಇರೋದೇ ಆ ರೀತಿ, ಅದಕ್ಕೆ ಎಲ್ಲರೂ ಕೂಡ ಭಯ ಪಡ್ಕೊಂಡಿದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಲೆಕ್ಸಾ ಬ್ಲಿಸ್ ಅವರು ಇಲ್ಲಿ ಡವ್ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಈ ಬಾರಿಯ ಸಮ್ಮರ್ ಸ್ಲಾಮ್ ಬಗ್ಗೆ. ಪ್ರತಿ ವರ್ಷನೂ ಕೂಡ ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದಲ್ಲ ಒಂದು ರಿಟರ್ನ್ ನೋಡೋದಕ್ಕೆ ಸಿಗ್ತಾನೆ ಇದೆ. ನಾವು ಲೆಕ್ಕ ಹಾಕೊಂಡು ಬಂದ್ರೆ 2020 ಸಮ್ಮರ್ ಸ್ಲಾಮ್ ಅಲ್ಲಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 2021 ಸಮ್ಮರ್ ಸ್ಲಾಮ್ ಅಲ್ಲಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. 2022ರಲ್ಲಿ ಬೇಲಿಯಾಗಿ ಎಂಟೈರ್ ಡ್ಯಾಮೇಜ್ ಕಂಟ್ರೋಲ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು. 2023ರಲ್ಲಿ ಜಿಮ್ಮಿ ಊಸೋ ಅವರ ಸರ್ಪ್ರೈಸ್ ರಿಟರ್ನ್ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಅವರು ಜೇ ಊಸೋ ಮೇಲೆ ಟರ್ನ್ ಆಗಿದ್ರು. 2024ರಲ್ಲಿ ರೋಮನ್ ರೈನ್ಸ್ ಅವರ ಮೋಸ್ಟ್ ಅವೈಟೆಡ್ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು, ಕೋಡಿ ರೋಡ್ಸ್ ಹಾಗೆ ಸೋಲೋ ಸಿಕ್ಕೋ ಅವರ ಮ್ಯಾಚ್ ಅಲ್ಲಿ. ಅಂಡ್ 2025 ಕಳೆದ ವರ್ಷ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂಡ್ ಅವರು ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಅಂಡ್ ಈಗ 2026 ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ವರ್ಷನೂ ಕೂಡ ನನ್ನ ಪ್ರಕಾರ 100% ಯಾವ್ದಾದ್ರು ಒಂದು ರಿಟರ್ನ್ ನೋಡೋದಕ್ಕೆ ಸಿಕ್ಕೇ ಸಿಗುತ್ತೆ. ಡಬ್ಲ್ಯೂ ಅವರು ಈ ವರ್ಷನೂ ಕೂಡ ಯಾವ್ದಾದ್ರು ಒಂದು ರಿಟರ್ನ್ ನ ಮಾಡ್ತಾರೆ. ಬಟ್ ಆ ಒಂದು ರಿಟರ್ನ್ ಹಾಗೆ ಸರ್ಪ್ರೈಸು ಏನು ಅಂತ ನೋಡೋದಕ್ಕೆ ನಾವು ಸಮ್ಮರ್ ಸ್ಲಾಮ್ ತನಕ ಕಾಯಲೇಬೇಕು. ಅದಕ್ಕಿಂತ ಮುಂಚೆನೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಅದನ್ನೆಲ್ಲದನ್ನು ಕೂಡ ನನ್ನ ಚಾನಲ್ ಅಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಹೈಪ್
ಹೈಪ್ ನ ಕೊಡಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಯಾವತ್ತೂ ಕೂಡ ಕೇಳಿರ್ಲಿಲ್ಲ ಅಂಡ್ ಈಗ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಹೈಪ್ ನ ಕೊಡಿ ಅಂತ. ನಿಮ್ಗೆ ಅನ್ಸುತ್ತೆ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಯಾವ ಸೂಪರ್ ಸ್ಟಾರ್ ನ ರಿಟರ್ನ್ ಆಗುತ್ತೆ? ರ್ಯಾಂಡಿ ಆರ್ಟನ್ ಅವರೇನಾದ್ರೂ ತನ್ನ ಐಕಾನಿಕ್ ಮೋಸ್ಟ್ ಅವೈಟೆಡ್ ರಿಟರ್ನ್ ನ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಮಾಡ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.